ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದು ಇನ್ಸೂರೆನ್ಸ್ ಬೇಸ್ ಕಂಪನಿ ಆಗಿರುತ್ತೆ. ಯಾರೆಲ್ಲ ಇನ್ಸೂರೆನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕು ಅಂತಿರ್ತೀರ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಇನ್ಸೂರೆನ್ಸ್ ಅಂದ ತಕ್ಷಣವೇ ನಿಮಗೆ ತಲೆಗೆ ಬರೋದು ನಾವು ಇನ್ಸೂರೆನ್ಸ್ ಸೇಲ್ ಮಾಡಬೇಕು ಏನು ಆ ಥರ ಅಂತ ಹೇಳ್ಬಿಟ್ಟು. ಸೊ ಇದು ಕಂಪ್ಲೀಟ್ಲಿ ಯಾವುದೇ ರೀತಿಯಾದಂಥ ಸೇಲ್ಸ್ ಟಾರ್ಗೆಟ್ ನಿಮಗಿಲ್ಲ. ನಾನು ಜಾಬ್ ಡಿಸ್ಕ್ರಿಪ್ಷನ್ನ ಹೇಳ್ತೀನಿ, ಜಾಬ್ ಡೀಟೇಲ್ಸ್ನ ಹೇಳ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ತೀರಾ, ಏನು ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು ಅಂತ ಹೇಳ್ಬಿಟ್ಟು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಪ್ರತಿನಿತ್ಯ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ವೀಡಿಯೋಸ್ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಿಮಗೆ ಜಾಬ್ ಇನ್ಫಾರ್ಮೇಷನ್ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಕಂಪ್ನಿ ನೇಮ್ ಬಂದು ಡಿಟ್ಟೋ ಅಂತ ಹೇಳಿ ಇಲ್ಲಿ ಈ ಒಂದು ಕಂಪ್ನಿ ಕಡೆಯಿಂದ ಇನ್ಸೂರೆನ್ಸ್ ಅಡ್ವೈಸರ್ ಅನ್ನೋ ಕಾಲ್ ಫಾರ್ಮ್ ಆಗಿದೆ. ನೀವಿಲ್ಲಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ನೀವು ತಿಳ್ಕೊಬೋದು ಡಿಟ್ಟೋ ಕಂಪ್ನಿ ಬಗ್ಗೆ. ಇಲ್ಲಿ ದ ಇನ್ಸೂರೆನ್ಸ್ ಇಂಡಸ್ಟ್ರಿ ಈಸ್ ಫ್ಲಡ್ ವಿತ್ ಅ ಗ್ರೇಟ್ ಆ್ಯಂಡ್ ಮಿಸ್ಸೆಲ್ಲಿಂಗ್ ಆ್ಯಂಡ್ ಸ್ಪ್ಯಾಮ್ ಕಾಲ್ಸ್, ದಟ್ಸ್ ವೈ ವಿ ಕ್ರಿಯೇಟೆಡ್ ಡಿಟೋ. ಸೊ ಇವಾಗ ಇನ್ಸೂರೆನ್ಸ್ ರಿಲೇಟೆಡ್ ಏನೇನೋ ಫೇಕ್ ಇದೆಲ್ಲ ಆಗ್ತಾ ಇರತ್ತಲ್ಲ, ಹಾಗಾಗಿ ಡಿಟೋ ಕಂಪ್ನಿಯವರು ಈ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಕಂಪ್ನಿ ಕಡೆಯಿಂದ ನಿಮಗೆ ಕಂಪ್ಲೀಟ್ ಆದಂಥ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ನೀವಿಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ನೀವಿಲ್ಲಿ ತಿಳ್ಕೊಬೋದು. ಇವಾಗ ನಾವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ರಿಕ್ವೈರ್ಮೆಂಟ್ಸ್ನ ನೋಡ್ತಾ ಹೋಗೋಣ. ಇವರು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ನ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಕಸ್ಟಮರ್ಸ್ ಜೊತೆ ನೀವು ಚೆನ್ನಾಗಿ ಮಾತಾಡಲಿಕ್ಕೆ ಬರಬೇಕು. ಅಟೆನ್ಷನ್ ಟು ಡೀಟೈಲ್. ಸೊ ಅವ್ರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಅಟೆನ್ಷನ್ ತುಂಬಾ ಮುಖ್ಯ ಆಗಿರುತ್ತೆ. ಲ್ಯಾಂಗ್ವೇಜ್ ಪ್ರೋನೆಸ್, ಇಲ್ಲಿ ಇಂಗ್ಲೀಷ್ನ ಕೇಳ್ತಾ ಇದ್ದಾರೆ, ಓಕೆನಾ. ಮತ್ತು ಟೆಕ್ ರಿಲೇಟೆಡ್ ಸ್ಕಿಲ್ಸ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ, ಇಂಗ್ಲೀಷ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಒಂದು ಕಂಪ್ನಿ ಕಡೆಯಿಂದ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದೊಂದು ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಇಂಟರ್ವ್ಯೂ ಪ್ರೊಸೆಸ್ನ ನೀವು ನೋಡೋದಾದರೆ ವಿ ರೆಸ್ಪೆಕ್ಟ್ ಯುವರ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟು HR ಇಂಟ್ರಡಕ್ಟರಿ ಕಾಲ್ ಇರುತ್ತೆ. ಅದಾದ ತಕ್ಷಣ ನೆಕ್ಸ್ಟು ಟಾಸ್ಕ್ 1ಅಲ್ಲಿ ಶೋಕೇಸ್ ಯುವರ್ ಸ್ಕಿಲ್ಸ್, ನಿಮ್ಮೊಂದು ಸ್ಕಿಲ್ಸ್ನ ನೀವು ತೋರಿಸ್ಬೇಕಾಗತ್ತೆ. ಟಾಸ್ಕ್ 2ನಲ್ಲಿ ಒಂದು ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ಇತ್ತು ಅಂತಂದರೆ ಅದರಲ್ಲಿ HR ರೌಂಡು ಆ ಥರ ಇದಾಗತ್ತೆ. ಫೈನಲ್ಲಿ HR ರೌಂಡ್ ಇರುತ್ತೆ, ಓಕೆನಾ. ನಿಮ್ಮ ಒಂದು once you fill in the details in the application form, you will be required to record a short video resume. Submitting this video resume is mandatory. If you do face hassles in recording a video CV, please send an email to ಕೆರಿಯರ್. ಸೊ ಇಲ್ಲಿ ಇವ್ರದ್ದೊಂದು ಮ್ಯಾಂಡೇಟರಿ ಇದೆ, ಕಂಪಲ್ಸರಿ ಇದೆ. ಏನಂತ ಅಂದರೆ ನಿಮ್ಮ ಒಂದು ರೆಸ್ಯೂಮ್ ನೀವು ಹೇಳ್ತಿರಲ್ಲ ಅದನ್ನು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಸೆಂಡ್ ಮಾಡಬೇಕಾಗತ್ತೆ. ಅಥವಾ ನೀವು ಇಲ್ಲಿ ಏನು ಮೇಲ್ ಕಾಣಿಸ್ತಾ ಇದೆ ಈ ಒಂದು ಮೇಲ್ಗೆ ಆ ವಿಡಿಯೋನ ನೀವು ಸೆಂಡ್ ಮಾಡಬೇಕಾಗತ್ತೆ. ಈಗ ಅಪ್ಲೈ ನಾವು ಮೇಲೆ ನಾವೀಗ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆ. ಅಲ್ಲಿ ಅಪ್ಲೈ ವಿತ್ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರೆಸ್ಯೂಮ್ನ ಈ ಜಾಬಿಗೆ ತಕ್ಕಂತೆ ಸ್ಕಿಲ್ಸ್ನ ಆ್ಯಡ್ ಮಾಡಿ. ಫಸ್ಟ್ ನೇಮ್ನ ಹಾಕಿ, ಲಾಸ್ಟ್ ನೇಮಲ್ಲಿ ನಿಮ್ಮ ಸರ್ನೇಮ್ ಇತ್ತಂದರೆ ಸರ್ನೇಮ್ ಹಾಕಿ, ಇಲ್ಲ ಅಂತಂದರೆ ಇನ್ಷಿಯಲ್ನ ಹಾಕಿ. ನೀವು ಯೂಸ್ ಮಾಡೋವಂಥ ಇಮೇಲ್ ID ಹಾಕಿ, ನೀವು ಯೂಸ್ ಮಾಡೋವಂಥ ಫೋನ್ ನಂಬರ್ನ ಹಾಕಿ. ಪ್ಲೀಸ್ ಫಿಲ್ ದ ಬಿಲೋ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಇಲ್ಲೇನಾದರೂ ನೀವು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ನೋಟಿಸ್ ಪೀರಿಯಡ್ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫ್ರೆಷರ್ ಆಗಿದ್ದರೆ ಕ್ಯಾನ್ ಜಾಯಿನ್ ರೈಟ್ ಅವೇ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಪರ್ಸನ್ನು ನೀವು ಎಷ್ಟು ಸ್ಯಾಲ್ರಿನ ತೊಗೋತಾ ಇದ್ದೀರಾ ಇಯರಲ್ಲಿ ಅದನ್ನು ಟಿಕ್ ಮಾಡ್ಕೊಳ್ಳಿ. ಫ್ರೆಷರ್ ಆಗಿದ್ದರೆ ಎನ್ನಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಪ್ಲೀಸ್ ಮೆನ್ಷನ್ ಫ್ರಮ್ ವೇರ್ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಆಪರ್ಚುನಿಟಿ ಅಂತ ಇದೆ. ಸೊ ನಾನು ನೋಡಿದ್ದು ಕಂಪ್ನಿಯವ್ರದ್ದು ವೆಬ್ಸೈಟಿಂದ. ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ ಅಂತ ಹಾಕಿ.
ಇಫ್ ಯುವರ್ ಆಪ್ಷನ್ ವಾಸ್ ಆಪ್ಷನ್ ಇಲ್ಲ ಇಲ್ಲಿ ನೀವು ನಮ್ಮ ಯೂಟ್ಯೂಬ್ ನೋಡಿ ಆಗ್ತಾ ಇರೋದ್ರಿಂದ ಯೂಟ್ಯೂಬ್ ಅನ್ನೋ ಒಂದು ಟ್ಯಾಬ್ನ ಕ್ಲಿಕ್ ಮಾಡಿದರೆ ಸಾಕು. ಆರ್ ಯು ಆನ್ ಎಂಪ್ಲಾಯಿ ರೆಫರಲ್, ನಿಮಗೇನಾದರೂ ಈ ಒಂದು ಕಂಪ್ನಿಗೆ ಎಂಪ್ಲಾಯಿ ರೆಫರಲ್ ಇತ್ತು ಅಂತಂದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಇತ್ತು ಅಂದರೆ ಅವ್ರ ಡೀಟೇಲ್ಸ್ನೆಲ್ಲ ನೀವು ಇಲ್ಲಿ ಹಾಕಬೇಕಾಗತ್ತೆ. Upon submitting your application, you will receive an email requesting you to complete a video screening test. ಸೊ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾದ್ರೆ ನಿಮಗೊಂದು ಅವರು ಮೇಲ್ ಮಾಡ್ತಾರೆ. ಅದರಲ್ಲಿ ವಿಡಿಯೋ ನಾನು ಹೇಳಿದ್ನಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಅದೊಂದಿರುತ್ತೆ. ಕೈಂಡ್ಲಿ ಅಪ್ಲೋಡ್ ದಿಸ್ ವಿಡಿಯೋ CV ಥ್ರೂ ಎ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮುಖಾಂತರ ಅಪ್ಲೈ ಮಾಡಬೇಕು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಲ್ಲ ಅಂತಂದರೆ ನಿಮ್ಮ ಮೊಬೈಲು ಕ್ರೋಮ್ ಓಪನ್ ಮಾಡ್ತೀರಲ್ಲ, ರೈಟ್ ಸೈಡಲ್ಲಿ ಒಂದು 3 ಡಾಟೆಡ್ ಲೈನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ತಾ ಬಂದಾಗ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಓಕೆನಾ? ಸೊ ನಿಮ್ಗೆ ಲ್ಯಾಪ್ಟಾಪಲ್ಲಿ ಏನು ಇಂಟರ್ಫೇಸ್ ಇರುತ್ತೆ ನಿಮ್ಮ ಮೊಬೈಲಲ್ಲೂ ಕೂಡ ಅದೇ ರೀತಿಯಾಗಿ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ಮಾತ್ರ. ಕೈಂಡ್ಲಿ ಅಪ್ಲೋಡ್ ದಿಸ್ ವಿಡಿಯೋ CV ಥ್ರೂ ಎ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಅಂತ ಇದೆ. ಇನ್ ಕೇಸ್ ಯು ಹ್ಯಾವಂಟ್ ರಿಸೀವ್ಡ್ ದಿಸ್ ಮೇಲ್, ವಿ ಕೈಂಡ್ಲಿ ಸಜೆಸ್ಟ್ ಚೆಕಿಂಗ್ ಯುವರ್. ನಿಮ್ಗೇನಾದರೂ ಈ ಒಂದು ಮೇಲ್ ನಿಮಗೆ ರಿಸೀವ್ ಆಗಿಲ್ಲ ಅಂತಂದರೆ ನೀವು ಮೇಲ್ಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಲೆಫ್ಟ್ ಸೈಡಲ್ಲಿ ಹೋಗಿ ನೋಡಿದಾಗ ಸ್ಪ್ಯಾಮ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೂ ಕೂಡ ಸಮ್ಟೈಮ್ಸು ಮೆಸೇಜಸ್ಸು ಬಂದಿರುತ್ತೆ. ಇಫ್ ಯು ರಿಕ್ವೈರ್ ಎನಿ ಫರ್ದರ್ ಅಸಿಸ್ಟೆನ್ಸ್ ಪ್ಲೀಸ್ ಡು ನಾಟ್ ಹೆಸಿಟೇಟ್ ಟು ಕಾಂಟ್ಯಾಕ್ಟ್ ಅಸ್. ನಿಮ್ಗೇನಾದರೂ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ಒಂದು ಮೇಲ್ಗೆ ನಿಮ್ಮ ಡೌಟ್ಸ್ನ ಕಳಿಸಿ ಅವ್ರು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಪ್ಲೀಸ್ ನೋಟ್ ಇಫ್ ಇಟ್ ಈಸ್ ಮ್ಯಾಂಡಿಟರಿ ಟು ಸಬ್ಮಿಟ್ ದಟ್ ಇನ್ ಆರ್ಡರ್ ಟು ಟೇಕ್ ಯುವರ್ ಕ್ಯಾಂಡಿಡೇಚರ್ ಫಾರ್ವರ್ಡ್ ಅಂತ ಇದೆ. ಈ ಒಂದು ಅದನ್ನು ಬಾಕ್ಸ್ನ ಟಿಕ್ ಮಾಡಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಸೊ ಈ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಅವರು ಒಂದು ಮೇಲ್ನ ಕಳಿಸ್ತಾರೆ. ನಿಮ್ಮ ಮೇಲ್ನ ಹೋಗಿ ಚೆಕ್ ಮಾಡಬೇಕು. ಚೆಕ್ ಮಾಡಿದ ಮೇಲೆ ಅಲ್ಲೊಂದು ವಿಡಿಯೋ ರೆಸ್ಯೂಮ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ? ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.